ಮನಸ್ಸಿದ್ದರೆ ಮಾರ್ಗ ಎನ್ನುವುದಕ್ಕೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಮಹಿಳಾ ಸಂಘ ಉದಾಹರಣೆಯಾಗಿದೆ. ಸ್ವಯಂ ಉದ್ಯೋಗವನ್ನು ಶ್ರದ್ಧೆಯಿಂದ ಮಾಡಿ ಲಾಭ ಕಂಡುಕೊಂಡಿದೆ. ಚಕ್ಕುಲಿ ನಿಪ್ಪಟ್ಟು ತಯಾರಿಸಿ ವ್ಯಾಪಾರ ಮಾಡುವ ಮೂಲಕ ಸ್ವಾವಲಂಬಿ ಬದುಕು ನಡೆಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಕೋಡುಬಳೆ, ಚಕ್ಕುಲಿ, ನಿಪ್ಪಟ್ಟು, ಸಂಡಿಗೆ, ಕಜ್ಜಾಯ ಎಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಬಾಯಿ ಚಪ್ಪರಿಸುವ ಖಾದ್ಯಗಳು. ಅವುಗಳನ್ನೇ ತಯಾರಿಸಿ ವ್ಯಾಪಾರ ಮಾಡುವ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಎಂಬುದನ್ನು ಸ್ವಸಹಾಯ ಸಂಘದ ಮಹಿಳೆಯರು ಸಾಧಿಸಿ ತೋರಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಸ್ವಯಂ ಉದ್ಯೋಗದಲ್ಲೂ ಲಾಭ ಮಾಡಬಹುದು ಎಂಬುದಕ್ಕೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸಣ್ಣಾಪುರ ರಸ್ತೆಯಲ್ಲಿರುವ ಶ್ರೀ ಸಾಯಿ ಶಿರಡಿ ಸ್ವಸಹಾಯ ಗುಂಪು ಹಾಗೂ ವರಮಹಾಲಕ್ಷ್ಮಿ ಸ್ವಸಹಾಯ ಸಂಘದ ಮಹಿಳೆಯರು ಸಾಕ್ಷಿಯಾಗಿದ್ದಾರೆ. ಕಿರು ಉದ್ಯಮ ಮಾಡುವುದಕ್ಕಿಂತ ಮುಂಚೆ ಮನೆ ಕೆಲಸಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಮಹಿಳೆಯರು ಇದೀಗ ಸ್ವತಃ ಉದ್ಯೋಗ ಕಟ್ಟಿಕೊಂಡು ಸ್ವಾವಲಂಬಿ ಬದುಕು ನಡೆಸುತ್ತಿದ್ದಾರೆ. ಮನೆಯಲ್ಲಿಯೇ ತಯಾರಿಸುವ ಚಕ್ಕುಲಿ, ಶೇಂಗಾ ಚಕ್ಕೆ, ನಿಪ್ಪಟ್ಟು, ಸಂಡಿಗೆ ಇತ್ಯಾದಿಗಳನ್ನು ವ್ಯವಸ್ಥಿತವಾಗಿ ವ್ಯಾಪಾರ ಮಾಡುವ ಮೂಲಕ ಕಿರು ಉದ್ಯಮದಲ್ಲಿ ಯಶಸ್ಸು ಕಂಡಿದ್ದಾರೆ. ಸಾಯಿ ಶಿರಡಿ ಸ್ವಸಹಾಯ ಗುಂಪಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹುಲಿಗೆಮ್ಮ ಕಳೆದ 17 ವರ್ಷಗಳ ಹಿಂದೆ ತಮ್ಮ ಪತಿ ನಿಧನವಾದ ನಂತರ ಮನೆ ನಡೆಸುವುದು ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಸ್ವಯಂ ಉದ್ಯೋಗ ಸಂಸಾರ ನಡೆಸಲು ಅನುಕೂಲವಾಗಿದೆ. ಇದರಿಂದ ತಮ್ಮ 2 ಮಕ್ಕಳಿಗೂ ಉತ್ತಮ ವಿದ್ಯಾಭ್ಯಾಸ ನೀಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. 17 ವರ್ಷ ಆಯ್ತು ಸರ್ ಕೆಲಸ ಮಾಡಕ. ಚಕ್ಲಿ, ಸೊಂಡಿಗೆ, ಇದು ಕೋಡ್ಬಳೆ ಎಲ್ಲ ಮಾಡ್ತೀವಿ ಸರ್. ಇದ್ರ ಲಾಸಿಂದ ನಮ್ಮ ಮಕ್ಕಳು ನಾವು ಎಲ್ಲರೂ ಬರ್ತಾ ಇದ್ದೀವಿ ಸರ್. ಇದು ನಾವು ಮನೆಯಲ್ಲೇ ಇದ್ದೀವಿ ಸರ್. ಫಸ್ಟಿಗೆ ದುಡಿತಾ ಇದ್ದಿದ್ದಿಲ್ಲ ಸರ್. ನಮ್ಮ ಮನೆಯವ್ರು ತೀರ್ಕೊಂಡ್ಮೇಲೆ ಇಲ್ಲೇ ಬಂದಿವಿ ಸರ್ ಫಸ್ಟ್ ಕೆಲಸಕ್ಕೆ. ಸಾಯಿ ಶಿರಡಿ ಸ್ವಸಹಾಯ ಗುಂಪಿನ ಮುಖ್ಯಸ್ಥ ಚಕ್ಕುಲಿ ಚಂದ್ರು ನಿತ್ಯ 8 ರಿಂದ 10 ಸಾವಿರ ರೂಪಾಯಿವರೆಗೂ ವ್ಯಾಪಾರ ನಡೆಸುತ್ತೇವೆ. ರಾಯಚೂರು, ಸಿರುಗುಪ್ಪ, ಎಮ್ಮಿಗನೂರು, ಹೊಸಪೇಟೆ ಹೀಗೆ ಹಲವು ಕಡೆ ತಮ್ಮ ಖಾದ್ಯಗಳನ್ನು ಮಾರಾಟಕ್ಕೆ ಕಳಿಸುತ್ತೇವೆ ಎಂದರು. ಮೊದಲು ಅಪ್ಪ ಮಾಡ್ತಾ ಇದ್ರು, ಸಣ್ಣದಾಗೆ ಇತ್ತು. ಈಗ ಧರ್ಮಸ್ಥಳ ಸೇರಿದ ಮೇಲೆ ಭಾಳ ಇದು ಮಾಡ್ಕೊಂಡಿದ್ವಿ. ಫಸ್ಟ್ 25 ಸಾವಿರ ತೊಗೊಂಡಿದ್ವಿ ಸರ್. ಈಗ 5 ವರ್ಷ ಆಯಿತು. 5 ವರ್ಷದ ಮೇಲೆ ಈಗ 4 ಲಕ್ಷ ತೊಗೊಳ್ತಾ ಇದ್ವಿ ಸರ್. ಈಗ 6 ಜನಕ್ಕೆ ಕೊಟ್ಟಿದ್ದೀವಿ ಸರ್ ಕೆಲಸ ಎಲ್ಲ ಹೆಣ್ಮಕ್ಳಿಗೆ ಮಾಡ್ತಾ ಇದ್ದಾರೆ ಸರ್. ಧರ್ಮಸ್ಥಳ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಹಾಲಪ್ಪ ಕಂಪ್ಲಿ ತಾಲೂಕಿನಲ್ಲಿ 2650 ಪ್ರಗತಿ ಬಂಧು ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ. 2023 ಮತ್ತು 2024ನೇ ಸಾಲಿನಲ್ಲಿ 134 ಜನರಿಗೆ ತರಬೇತಿ ನೀಡಿ ಆರ್ಥಿಕವಾಗಿ ಶಕ್ತಿ ತುಂಬಲು ಸಹಾಯಧನ ಒದಗಿಸಲಾಗಿದೆ ಎಂದರು. ಕಳೆದ 2023-24ನೇ ಸಾಲಿನಲ್ಲಿ 134 ಜನರಿಗೆ ಈ ರೀತಿ ನಾವು ಸ್ವಉದ್ಯೋಗ ಮಾಡಲಿಕ್ಕಾಗಿ ಸುಮಾರು 2,90,00,000 ತನಕ ಕಿರು ಉದ್ಯಮಕ್ಕಾಗಿ ಸ್ವಸಹಾಯ ಸಂಘಗಳ ಮೂಲಕ ಉತ್ಪಾದಿಸುವ ವಿವಿಧ ಉತ್ಪನ್ನಗಳು ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ದು, ಕಂಪ್ಲಿ ತಾಲೂಕಿನ ಸ್ವಸಹಾಯ ಸಂಘದ ಮಹಿಳೆಯರ ಸಾಧನೆ ಇತರ ಸ್ವಸಹಾಯ ಸಂಘಗಳ ಮಹಿಳೆಯರಿಗೂ ಮಾದರಿ.